ಅದರಲ್ಲೂ ನಮ್ಮ ಏನಪ್ಪ ಅಂತಂದ್ರೆ ಅಜರುದ್ದೀನ್ ತಮ್ಮ ಕ್ಯಾಪ್ಟನ್ಶಿಪ್ ತಪ್ಪಿದಾಗಿ ಸರಿಯಾಗಿ ಆಟನೂ ಆಡಲಿಲ್ಲ ಅನ್ನೋದು ಆರೋಪಗಳು ಆ ಸಂದರ್ಭದಲ್ಲಿದ್ದಾವೆ. ಅದೇನೂ ಇರಲಿ, ಅದನ್ನೆಲ್ಲ ಮೀರಿ ಗೆಲ್ಲಬೇಕಾಗಿತ್ತು ಸಚಿನ್ ಅವರು, ಗೆಲ್ಲಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಏನೂ ಇರಲಿ, ಪ್ರತಿಭೆ, ಆಟ, ಧೈರ್ಯ ಒಂದಗಡೆ ಕೊಡೋದು ಭಾಳ ಕಷ್ಟ. ಮತ್ತು ಅದರಲ್ಲೂ ಈಗೆಲ್ಲ ಬರುತ್ತಿರುವಂಥ ಯಂಗ್ ಜನ್ರೇಷನ್ನ ಪೂರ್ತಿ ಡೆಡಿಕೇಟಿವ್ ಆಗಿದ್ದಾರೆ ಇವತ್ತು. ಯಾಕಂತಂದ್ರೆ ನಮಗೆ ಆವತ್ತು ಫಾಸ್ಟ್ ಬೌಲರ್ ಇಲ್ಲ, ಇವತ್ತು ಫಾಸ್ಟ್ ಬೌಲರ್ ಇದ್ದಾರೆ, ಜೊತೆಗೆ ಮೀಡಿಯಮ್ ಫೇಸು ಅದಾರ, ಮುಂದೆ ಸ್ಪಿನ್ನರು ಬೇರೆ ಬೇರೆ ವೈವಿಧ್ಯಮಯ ಸಿಗ್ತಾ ಇದ್ದಾರೆ, ಜೊತೆಗೆ ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಆಡ್ತಾ ಇದ್ದಾರೆ, ಅವರು ಸಿಗ್ತಾ ಇದ್ದಾರೆ. ಅಂದರೆ ಇವತ್ತು ಏನು 2020 ಏನು ಬಂತು, ಅದರಲ್ಲೂ ಈ 2020 ಅದಕ್ಕಿಂತ ಲೋಕಲಲ್ಲಿ ಆಡುವಂಥ IPLದಿಂದಾಗಿ ಭಾಳಷ್ಟು ಪರಿವರ್ತನೆಗಳಾದವು ಕ್ರಿಕೆಟ್ನಲ್ಲ. ಮತ್ತು ಇವತ್ತು ಅದು ಕಾರಣ. ಇವತ್ತು ಈ ಒಂದು ಟೆಸ್ಟ್ ಸಹಿತ ಎಲ್ಲರಿಗೂ ಆಕರ್ಷಣೆ ಆಗ್ಲಿಕ್ಕತ್ತದ. ಈ 5 ನಿಮಿಷ ಡ್ರಾ ಆಗ್ತಿದ್ದು ಮೊದಲು ನಿಮಗೆ ಗೊತ್ತದ. ಡ್ರಾ ಮಾಡೋದಕ್ಕಾಗಿ ಸುನಿಲ್ ಗವಾಸ್ಕರ್ ಇದ್ರು ಅನ್ನೋಂಗೆ ನಾವು ಮಾತಾಡ್ತಾ ಇದ್ದೀವಿ. ಯಾಕಂದರೆ ಒಮ್ಮೆ ಅವರು ಪಾಕಿಸ್ತಾನ ಇರೋದಲ್ಲ, ಸ್ಪಿನ್ ಯಾವ ರೀತಿ ಅಂದ್ರೆ ಪಿಚ್ಚು ಆವತ್ತಿನ ಹಂಪರ್ ಹೇಳ್ತಾಯಿದ್ರು. ಏನಪ್ಪ ಅಂದ್ರೆ ಹಂಪರ್ ಏನು ಹೇಳ್ತಾಯಿದ್ರಪ್ಪ ಅಂದ್ರೆ ಹಡಿಗೆ ಆಡಿದಂಗಿತ್ತು ಅಂತೇಳಿ. ಅಂಥ ಸಂದರ್ಭದಲ್ಲಿ ಕೊನೆವರೆಗೂ ಔಟ್ ಆಗದಂಥ ಭೂಪ ಈ ನಮ್ಮ ಗವಾಸ್ಕರ್, ಸುನಿಲ್ ಗವಾಸ್ಕರ್. ಹೀಗಾಗಿ ಡ್ರಾ ಮಾಡುವಲ್ಲಿ ಕೈ ಎತ್ತಿದ ಕೈ, ಮತ್ತು ಸ್ಲೋ ಆಡೋದ್ರಲ್ಲೂ ಎತ್ತಿದ ಕೈ ಅನ್ನೋದು ನಿಲ್ಲೋದು ಅಷ್ಟೇ ಕಷ್ಟ ಇತ್ತು ಅಂತ ಈ ಥರ ಹೇಳುವಂಥದ್ದು. ಹೀಗಾಗಿ ಅಂಥ ಒಂದು ಪರಿಸ್ಥಿತಿಯಲ್ಲೇ, ಇಂಥ ಒಂದು ಪರಿಸ್ಥಿತಿಯಲ್ಲೇ ಭಾಳಷ್ಟು ದಿನಗಳವರೆಗೂ ಒಬ್ಬ ನಾಯಕ ಸಿಗೋ ಸಾಧ್ಯತೆಗಳಿದ್ದಾವೆ. ಇವತ್ತಿನ ಈ ಬರುತ್ತಿರೋ ಟೆಸ್ಟ್ನಲ್ಲಿ ಭಾಳ ಪ್ರಮುಖ. ಗೆಲ್ಲರಂತೆ ಚಿಂತನೆ ಇಲ್ಲ, ಇನ್ನು ಮುಂದಿಂದ ಒಂದು 10 ವರ್ಷ ತನಕ ಅಂತ ಅನ್ನಿಸ್ತದೆ. ಇನ್ನೇನಲ್ಪ ಈ ಒಂದು ಕ್ಯಾಪ್ಟನ್ ಬದಲು ಮಾಡೋ ಅವಶ್ಯಕತೆ ಇಲ್ಲ, ಹುಡುಕೋ ಅವಶ್ಯಕತೆ ಇಲ್ಲ ಅಂತ. ಇನ್ನು ಶ್ರೇಷ್ಠ ಬಾಲಿಂಗ್ ಮತ್ತು ಶ್ರೇಷ್ಠಕ್ಕೆ ಏನಪ್ಪ ಅಂತಂದ್ರೆ ಜೊತೆಗೆ ಈ ವಿಕೆಟ್ ಕೀಪಿಂಗ್ ಆಗಿರ್ಬೋದು, ಬ್ಯಾಟ್ಸ್ಮನ್ ಆಗಿರ್ಬೋದು, ಅದ್ರ ಜೊತೆಗೆ ಫೀಲ್ಡಿಂಗ್ ಇನ್ನೂ ಇಂಪ್ರೂವ್ ಆಗಬೇಕಾಯ್ತು ಅನ್ನೋ ಒಂದು ಆರೋಪಗಳು ಇದ್ದಾವೆ. ಯಾಕಂದರೆ ಇವತ್ತಿನ